ಕೇಳೋ ಆನೆ, ಲಂಬು ಅಲ್ಲಿ ಬೇಟೆಗಾರನ್ ಬಯಲ್ ಸಿಕ್ಬಿದ್ದಾನೆ. ಬಾ ನನ್ ಜೊತೆ, ಅವನನ್ನ ಕಾಪಾಡು, ಬಾ ಬೇಗ. ಸುಮ್ನೆ ಸುಳ್ಳು ಹೇಳ್ಬೇಡ ನೀನು. ಹೀಗೆ ಹೇಳಿನೇ ಎಲ್ರನ್ನ ನೀನು ಯಾಮಾರಿಸಿ ಆಗಿದೆ. ಒಂದ್ ಕಾಡಲ್ಲಿ 2 ಜಿಂಕೆಗಳಿತ್ತು. ಒಂದರ ಹೆಸರು ಚೋಟು, ಇನ್ನೊಂದರ ಹೆಸರು ಲಂಬು. ಚೋಟುಗೆ ಸುಳ್ಳು ಹೇಳಿ ಆ ಸುಳ್ಳಿಂದ ಎಲ್ಲಾರ್ನು ಫೂಲ್ ಮಾಡೋದಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ಒಂದಿನ ಸಾಯಂಕಾಲ ಕಾಡಲ್ಲಿ ಎಲ್ಲಾ ಜಂತುಗಳು ನಡೀತಾ ಇತ್ತು. ಆಗ ಚೋಟು ಅವ್ರ ಮುಂದೆ ಓಡೋಡ್ತಾ ಬರುತ್ತೆ. ಓಡಿ, ಎಲ್ಲಾರು ಓಡಿ, ಇಲ್ಲ ಅಂತ ಹೇಳಿದ್ರೆ ಯಾರು ಉಳಿಯಲ್ಲ. ಆ ಮಾತ್ ಕೇಳಿದ ತಕ್ಷಣ ಎಲ್ಲಾರ ದೃಷ್ಟಿನೂ ಚೋಟು ಮೇಲೆ ಬೀಳುತ್ತೆ. ಎಲ್ಲ ಚೋಟು ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಚೋಟು ಲಂಬು ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ಆನೆ, ಕೋತಿ, ಎಲ್ಲ ಜಂತುಗಳು ಇತ್ತು. ಏನಾಯ್ತು ಚೋಟು, ಯಾಕೋ ಇಷ್ಟ ಹೆದರ್ಕೊಂಡಿದ್ದೀಯಾ? ಹೆಚ್ಚು ಮಾತಾಡ್ಲಿಕ್ಕೆ ಏನು ಸಮಯ ಉಳ್ದಿಲ್ಲ. ನಾನೊಬ್ಬ ಬೇಟೆಗಾರನನ್ನ ಬಂದೂಕ್ ಇಟ್ಕೊಂಡು ಈಚೆ ಸೈಡ್ ಬರೋದು ನೋಡಿದೆ. ಬೇಗ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ, ಎಲ್ಲಾರು ಇಲ್ಲಿಂದ ಓಡೋಗಿ. ಅದು ಕೇಳಿದ ತಕ್ಷಣ ಅಲ್ಲಿರೋ ಜಂತುಗಳಿಗೆ ತುಂಬಾ ಗಾಬರಿ ಆಗಿ ಅವುಗಳು ಅಲ್ಲಿಂದ ಬೇಗ ಓಡೋದಕ್ಕೆ ಶುರು ಮಾಡುತ್ತೆ. ಕಾಡಿನೊಳಗಡೆ ಸ್ವಲ್ಪ ದೂರ ಓಡಿದ್ಮೇಲೆ ಅದಕ್ಕೆ ತುಂಬಾ ಸುಸ್ತಾಗ್ಬಿಟ್ಟು ಒಂದತ್ರ ನಿಂತ್ಕೊಳ್ಳುತ್ತೆ. ಆಗ ಅಲ್ಲಿಗೆ ಚೋಟು ಬಂದು ಏನಾಯ್ತು ಚೋಟು, ನೀನ್ ಯಾಕೆ ಹೀಗೆ ನೆಗಾಡ್ತಿದ್ದೀಯಾ ನಮ್ಮನ್ನ ನೋಡಿ? ನೀವು ಬೇಟೆಗಾರನ ಹೆಸರು ಕೇಳಿದ ಕೂಡ್ಲೆ ಹೇಗೆ ಓಡೋದ್ರಿ? ಅದನ್ನ ನೋಡಿ ನಂಗೆ ನಗು ತಡ್ಕೊಳಕ್ ಆಗ್ಲಿಲ್ಲ. ಆ ವಿಷಯ ಕೇಳಿದ ತಕ್ಷಣ ಜಂತುಗಳೆಲ್ಲ ಒಬ್ರು ಮಕ್ಕೊಬ್ರು ನೋಡ್ಕೋತಿತ್ತು. ಆಗ ಲಂಬು ಹೀಗಂದ, ಇದ್ರಲ್ಲಿ ನೆಗಾಡೋದೇನಿದೆ? ನಾವೆಲ್ಲರೂ ಬೇಟೆಗಾರರಿಗೆ ಹೆದರ್ತೇವೆ. ಯಾಕಂತ ಹೇಳಿದ್ರೆ ಅವರ ಒಂದು ಗುಂಡಿನಿಂದ ನಮ್ಮ ಜೀವ ಸತ್ತೋಗುತ್ತೆ. ಮತ್ತೆ ನೀನು ಕೂಡ ಓಡ್ತಾ ಇದ್ದೆ. ನಾನಂತೂ ಹೆದರ್ತೀನಿ, ಆದ್ರೆ ಒಬ್ಬ ನಿಜವಾದ ಬೇಟೆಗಾರ ಬರ್ಬೇಕಲ್ವಾ? ಅದು ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಲಂಬು ಹೀಗಂದ, ಏನ್ ಹೇಳ್ತಾ ಇದೀಯ ನೀನು? ಬೇಟೆಗಾರ ಬರ್ತಾ ಇದ್ದಾನೆ, ಬೇಗ ಓಡೋಗಿ ಅಂತ ಹೇಳಿದ್ದಲ್ವಾ ನೀನು? ನಾನಂತೂ ಹೀಗೆ ಸುಮ್ಮನೆ ಹೇಳಿದ್ದು. ನೀವು ಅದನ್ನ ನಿಜ ಅಂತ ನಂಬ್ಕೊಂಡು ಓಡಿದನ್ನ ಈಗ್ಲೂ ನೆನ್ಸ್ಕೊಂಡು ನಂಗೆ ಜೋರಾಗಿ ನಗು ಬರ್ತಾ ಇದೆ. ಹಂಗಂತೇಳಿ ಚೋಟು ಚೆನ್ನಾಗ್ ನಗಿತಾ ಇರತ್ತೆ. ಅದನ್ನ ನೋಡಿ ಅಲ್ಲಿರುವ ಜಂತುಗಳಿಗೆ ತುಂಬಾನೇ ಕೋಪ ಬರುತ್ತೆ. ಒಂದಿನ ರಾತ್ರಿ ಹಿಂಗೆ ಎಲ್ಲಾ ಜಂತುಗಳು ಅದ್ರದ್ರ ಕೆಲ್ಸಗಳಲ್ಲಿ ತುಂಬಾ ಬ್ಯುಸಿ ಆಗಿರುತ್ತೆ. ಅವತ್ತೂನು ಚೋಟು ಓಡೋಡ್ತಾ ಬಂದು, ಓಡಿ ಓಡಿ ಓಡಿ, ಎಲ್ಲರೂ ಓಡಿ, ಬೇಟೆಗಾರ ಬಂದೂಕ್ ಹಿಡ್ಕೊಂಡು ನಮ್ಮಾಚೆನೆ ಬರ್ತಾ ಇದ್ದಾನೆ. ಆ ಮಾತ್ ಕೇಳಿದ ತಕ್ಷಣ ಅವರೆಲ್ಲ ಈ ಸಲ ಚೋಟು ಪಾಪ ನಿಜಾನೇ ಹೇಳಿರ್ಬೇಕೇನು ಅಂತ ಅನ್ಕೊಂಡು ಅವರು ಮತ್ತೆ ಭಯ ಪಟ್ಟು ಅಲ್ಲಿಂದ ಕಾಡೊಳಗಡೆ ಓಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮತ್ತೆ ಕಾಡೊಳಗಡೆ ತುಂಬಾ ದೂರ ಓಡಿ ಓಡಿ ಅವುಗಳು ಟಯರ್ಡ್ ಆಗಿ ನಿಂತ್ಕೊಳ್ಳುತ್ತೆ. ಆಗ ಮತ್ತೆ ಚೋಟು ಬಂದು ಚೋಟು ನಗೋದ್ ನೋಡಿ ಅವುಗಳಿಗೆ ತುಂಬಾ ಕೋಪ ಬರುತ್ತೆ. ಆಗ ಆನೆ ಹೀಗನ್ನುತ್ತೆ, ಏನಾಯ್ತು ನಿಂಗೆ? ನೀನ್ ಯಾಕಂತ ಹೀಗ್ ನೆಗಾಡ್ತಾ ಇದೀಯಾ ಹೇಳು? ನಾನಂತೂ ಈಗ್ಲೂ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡದೆ. ಯಾವ ಬೇಟೆಗಾರನೂ ಬರ್ತಾ ಇಲ್ಲ, ಏನೂ ಇಲ್ಲ. ನಾನ್ ಸುಮ್ಮನೆ ಹೇಳಿದ್ದು, ಗೊತ್ತಾ? ನಿನ್ನ ಈ ಸುಳ್ಳು ಬುರುಕುತನ ಉಂಟಲ್ಲ, ಒಂದಿನ ಇದ್ರಿಂದ ಯಾರು ನಿನ್ನ ನಂಬಲ್ಲ. ಲಂಬು ಹಂಗೆ ಹೇಳಿದ ತಕ್ಷಣ ಎಲ್ಲಾ ಜಂತುಗಳು ಅವರವರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮಾರನೇ ದಿನ ಚೋಟು ಕಾಡಿನಲ್ಲಿ ನಡೀತಿರುತ್ತೆ. ನಿಜವಾಗ ಅಲ್ಲಿ ಒಂದು ಬೇಟೆಗಾರ ನಡ್ಕೊಂಡ್ ಬರ್ತಿರ್ತಾನೆ. ಆ ಬೇಟೆಗಾರನನ್ನ ನೋಡಿ ಅದು ತುಂಬಾ ಗಾಬರಿ ಪಡುತ್ತೆ. ಚೋಟು ಯಾವಾಗಿನ ತರನೇ ಅಲ್ಲಿಂದ ಓಡಿ ಹೋಗಿ ಎಲ್ಲಾ ಜಂತುಗಳಿಗೆ ಬೇಟೆಗಾರ ಬಂದಿದ್ದಾನೆ ಅಂತ ಹೇಳುತ್ತೆ. ಓಡಿ, ಎಲ್ಲಾರು ಓಡಿ, ಬೇಗ ಓಡಿ, ಬೇಟೆಗಾರ ಬರ್ತಾ ಇದ್ದಾನೆ. ನಿಮ್ಗೆ ನಿಮ್ ಜೀವ ಬೇಕಾದ್ರೆ ಎಲ್ಲಾರು ಓಡಿ. ಆದ್ರೆ ಈ ಸಲ ಚೋಟು ಮಾತನ್ನ ಯಾರು ಕೇಳಕ್ ರೆಡಿ ಇಲ್ಲ. ಈ ಸರಿ ನಿನ್ ಚೇಷ್ಟೆ ಎಲ್ಲ ಏನು ನಡೆಯಲ್ಲ. ನಾವು ನೀನ್ ಹೇಳಿದ್ದನ್ನ ಏನು ನಂಬಲ್ಲ ಈ ಸರಿ. ಆದ್ರೆ ಈ ಸರಿ ನಾನು ಸುಳ್ಳು ಹೇಳ್ತಾ ಇಲ್ಲ. ಅವನ್ ಕೈಯಲ್ಲಿ ಬಲೆ ಬೇರೆ ಇದೆ. ಅದ್ ಹೇಳೋದ್ ಕೇಳಿ ಜಂತುಗಳೆಲ್ಲ ಅದು ಸುಳ್ಳು ಹೇಳ್ತಿದೆ ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ಬಿಡ್ತವೆ. ಲಂಬು ಅಲ್ಲೇ ನಿಂತಿದ್ದ. ಸರಿ, ಸ್ವಲ್ಪ ತಿರ್ಗಾಡ್ಕೊಂಡ್ ಬರೋಣ. ನೀನು ಯಾರನ್ನು ಮೂರ್ಖ ಮಾಡಿಲ್ಲ ಅಂತ ನೀನ್ ಬೇಜಾರಲ್ಲಿ ಇರ್ತೀಯ ಅಲ್ವಾ? ಅದಕ್ಕೆ ಸ್ವಲ್ಪ ಕಾಡ್ ಸುತ್ತಾಡ್ಕೊಂಡ್ ಬರೋಣ. ಹಂಗಂತೇಳಿ ಲಂಬು ನಗ್ತಾ ಇರ್ತಾನೆ. ಮತ್ತೆ ಲಂಬು ಚೋಟು ಇಬ್ರು ಸೇರಿ ಕಾಡೊಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ
ಒಂದ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಚಂದಮಾಮನ ಬೆಳಕು ಸ್ವಲ್ಪನೂ ಇರೋದಿಲ್ಲ. ಅಲ್ಲಿ ಬೇಟೆಗಾರ ಅವನ ಬಲೆ ಹಾಕಿರ್ತಾನೆ. ಆ ವಿಷಯ ಗೊತ್ತಿಲ್ಲದೆ ಲಂಬು ಆ ಬಲೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಅದನ್ನದು ಕಾಪಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಲಂಬು ಸಿಕ್ಕಾಕೊಂಡಿರೋದನ್ನ ಚೋಟು ನೋಡ್ತಾನೆ. ಚೋಟುಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅವನು ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನ್ ಕೈಯಲ್ಲಿ ಕಾಪಾಡಕ್ಕಾಗಿಲ್ಲ. ಲಂಬು ಕೈಯಲ್ಲಿ ಸ್ವಲ್ಪನೂ ಕದ್ಲಕ್ಕೂ ಆಗಿಲ್ಲ. ಚೋಟು, ಈ ಬಲೆಯಿಂದ ನೀನ್ ನನ್ನನ್ನ ಹೊರಗಡೆ ತೆಗಿಯಕ್ಕಾಗಲ್ಲ ಕಣಯ್ಯ. ಬೇರೆ ಯಾವ್ದಾದ್ರು ಪ್ರಾಣಿನ ಕರ್ಕೊಂಡ್ ಬಾ ದಯವಿಟ್ಟು. ಬೇಟೆಗಾರ ಬಂದ್ರೆ ಅವನ್ ಜೊತೆ ನನ್ನ ಕರ್ಕೊಂಡೋಗ್ತಾನೆ. ಅದನ್ ಕೇಳಿ ಚೋಟುಗೆ ತುಂಬಾ ಭಯ ಆಗತ್ತೆ. ಮತ್ತೆ ಈಗಂತಾನೆ, ನೀನ್ ಹೆದರ್ಬೇಡ ಲಂಬು, ನಾನು ಯಾರನ್ನಾದ್ರೂ ಕರ್ಕೊಂಡ್ಬರ್ತೀನಿ ಈಗ. ಹಂಗಂತೇಳಿ ಚೋಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸಹಾಯಕ್ಕೋಸ್ಕರ ಅಲ್ಲಿ ಇಲ್ಲಿ ಹುಡುಕ್ತಾ ನಡ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪತ್ತಾದ್ಮೇಲೆ ಅವನ್ಗೆ ಅಲ್ಲಿ ಆನೆ ಕಾಣಿಸುತ್ತೆ. ಕೇಳೋ ಆನೆ, ಲಂಬು ಅಲ್ಲಿ ಬೇಟೆಗಾರನ್ ಬಯಲ್ ಸಿಕ್ಬಿದ್ದಾನೆ. ಬಾ ನನ್ ಜೊತೆ, ಅವನನ್ನ ಕಾಪಾಡು ಬಾ ಬೇಗ. ಸುಮ್ನೆ ಸುಳ್ಳು ಹೇಳ್ಬೇಡ ನೀನು. ಹೀಗೆ ಹೇಳಿನೇ ಎಲ್ರನ್ನ ನೀನು ಯಾಮಾರಿಸಿ ಆಗಿದೆ. ನಾನು ನಿಜ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಾ ಬೇಗ. ನಾನ್ ನಿನ್ನ ನಂಬಲ್ಲ ನೋಡು, ನಿನ್ ಜೊತೆ ನಾನು ಎಲ್ಗೂ ಬರಲ್ಲ. ಹಂಗಂತೇಳಿ ಆನೆ ಅಲ್ಲಿಂದ ಹೋಗ್ಬಿಡುತ್ತೆ. ಚೋಟುಗೆ ಬೇಜಾರಾಗಿ ಮತ್ತೆ ಬೇರೆ ಯಾರಾದ್ರೂ ಸಿಗ್ತಾರಾ ಅಂತ ನಡ್ಕೊಂಡು ಹೋಗ್ದಿದ್ದಾಗ ಮರದ ಮೇಲೆ ಒಂದು ಕೋತಿ ಕಾಣಿಸುತ್ತೆ. ಮಂಗಣ್ಣ, ಬೇಗ ನನ್ ಜೊತೆ ನಡಿ. ಅಲ್ಲಿ ಲಂಬು ಬೇಟೆಗಾರರು ಬಯಲ್ ಸಿಕ್ಬಿದ್ಯಾನೆ. ಅವನನ್ನ ಅಲ್ಲಿಂದ ತೆಗಿಲಿಲ್ಲ ಅಂದ್ರೆ ಬೇಟೆಗಾರ ಅವನನ್ನ ಕರ್ಕೊಂಡೋಗ್ತಾನೆ. ಏ ಚೋಟು, ನಾನ್ ನಿನ್ನ ನಂಬಲ್ಲ. ನೀನು ನಮ್ಮನ್ನೆಲ್ಲ 2 ಸರಿ ಮೂರ್ಖ ಮಾಡಿ ಆಗಿದೆ. ಇನ್ನೊಂದ್ಸರಿ ನಿನ್ನ ಆಟ ಇಲ್ಲಿ ನಡೆಯಲ್ಲ. ನಾನ್ ಹೇಳೋದನ್ನ ಸ್ವಲ್ಪ ಕೇಳ್ತೀಯಾ? ಈ ಸಲ ಕೋತಿನೋ ಒಂದ್ ಮಾತನ್ನ ನಂಬದೆ ಅಲ್ಲಿಂದ ಬೇರೆ ಮರಕ್ಕೆ ಎಗುರ್ಕೊಂಡು ಹೋಗ್ಬಿಡ್ತು. ಈಗ ಚೋಟುಗೆ ಅದ್ ಏನ್ ತಪ್ಪು ಮಾಡ್ತಂತ ಚೆನ್ನಾಗ್ ಅರ್ಥ ಆಯ್ತು. ಅದು ಅಲ್ಲಿಂದ ಸಪ್ಪಗ್ ಮುಖ ಹಾಕೊಂಡು ಲಂಬು ಇರೋ ಜಾಗಕ್ಕೆ ನಡ್ಕೊಂಡು ಹೋಗುತ್ತೆ. ಅದು ಲಂಬು ಹತ್ರ ಹೋಗೋದಕ್ಕೆ ಒಂದು ರಾತ್ರಿ ಎಲ್ಲ ನಡ್ಕೊಂಡು ಹೋಗುತ್ತೆ. ಬೆಳಗಾಗತ್ತೆ. ಅದು ಒಪ್ನೆ ಬರೋದನ್ನ ನೋಡಿ ಲಂಬು ಭಯ ಪಡ್ತಾನೆ. ಏನಾಯ್ತು ಚೋಟು, ನಿಂಗೆ ಯಾರು ಸಿಕ್ಕಿಲ್ವಾ? ನಾನ್ ಎಲ್ರಿಗೂ ಕೇಳ್ದೆ, ಆದ್ರೆ ಅವರೆಲ್ಲ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡ್ರು. ಈಗ ಅರ್ಥ ಆಯ್ತು ನಂಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ ಅಂದಿದ್ರೆ ಅವರೆಲ್ಲ ನನ್ನ ನಂಬಿ ಬರ್ತಾ ಇದ್ರು. ಆಗ ಚೋಟುವಿನ ಗಮನ ಮರದ ಮೇಲೆ ಇರುವ ಕೋತಿ ಮೇಲೆ ಬೀಳುತ್ತೆ. ಆಗ ಚೋಟು ಹೀಗಂತ ಹೇಳುತ್ತೆ, ಅಲ್ ನೋಡು ಮಂಗ, ನೀನ್ ಜೋರಾಗ ಅವನನ್ ಕರಿ, ಆಗ್ಲಾದ್ರೂ ಅವನ್ ಬರ್ಬೋದು. ಆ ವಿಷಯ ಕೇಳಿದ ತಕ್ಷಣ ಲಂಬು ತುಂಬಾ ಜೋರಾಗಿ ಕಿರ್ಚುತ್ತೆ. ಅದು ಕಿರ್ಚೋ ಶಬ್ದ ಕೇಳಿದ ತಕ್ಷಣ ಲಂಬು ಮೇಲೆ ಕೋತಿಯ ದೃಷ್ಟಿ ಬೀರುತ್ತೆ. ಮತ್ತೆ ಅದು ಮರದಿಂದ ಕೆಳಗಡೆ ಇಳಿದು ಬಂದು ನೋಡುತ್ತೆ. ಅದು ಬಲೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಚೋಟು ಸಹ ಅದ್ರ ಪಕ್ಕನೆ ನಿಂತ್ಕೊಂಡಿದ್ದ. ಅರೆ, ನಾನಂತೂ ಈ ಚೋಟು ಸುಮ್ಮನೆ ಸುಳ್ಳು ಹೇಳಿದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನಿಜವಾಗಿ ಸಿಕ್ಕಿಬಿದ್ದಿದ್ಯಾ? ಹಂಗಂತೇಳಿ ಆ ಬಲೆನ ಕಟ್ ಮಾಡೋದಕ್ಕೆ ಕೋತಿ ತುಂಬಾ ಟ್ರೈ ಮಾಡುತ್ತೆ. ಆದ್ರೆ ಅದ್ರ ಕೈಯಲ್ಲಿ ಅದನ್ನ ಕಟ್ ಮಾಡಕ್ಕಾಗಿಲ್ಲ. ನೀನು ಚಿಂತೆ ಮಾಡಬೇಡ, ನಾನು ಹೋಗಿ ಆನೆನ ಕರ್ಕೊಂಡ್ ಬರ್ತೀನಿ. ಈ ಬಲೆನ ಅದು ತುಂಡು ಮಾಡಿ ಹಾಕುತ್ತೆ ನೋಡು. ಹಂಗಂತೇಳಿ ಕೋತಿ ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಸ್ವಲ್ಪತ್ತಾದ್ಮೇಲೆ ಕೋತಿ ಮತ್ತೆ ಬರುತ್ತೆ. ಒಬ್ನೇ ಬರೋದಿಲ್ಲ, ಜೊತೆಯಲ್ಲಿ ಎಲ್ಲಾ ಜಂತುಗಳನ್ನ ಕರ್ಕೊಂಡ್ ಬರುತ್ತೆ. ಆ ದೃಶ್ಯನ ನೋಡಿ ಲಂಬು ತುಂಬಾನೇ ಸಂತೋಷ ಪಡ್ತಾನೆ. ಆನೆ ಅದರ ದಂತಗಳನ್ನ ಉಪಯೋಗಿಸಿ ಆ ಬಲೆನ ಕಟ್ ಮಾಡಿ ಬೀಸ್ಬಿಡುತ್ತೆ. ಒಂದ್ ಕಡೆ ಬಲೆ ಕಿತ್ತೋಗ್ಬಿಡುತ್ತೆ. ಆದ್ರೆ ಇನ್ನೊಂದ್ ಕಡೆ ಬಲೆ ಕಿತ್ತಕ್ಕಕ್ ಮುಂಚೆನೆ ಬೇಟೆಗಾರ ಬರ್ತಿರೋದನ್ನು ಅವರೆಲ್ಲ ನೋಡ್ಬಿಡ್ತಾರೆ. ನೋಡಿದ ತಕ್ಷಣ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಬೇಟೆಗಾರ ಲಂಬು ಸಿಕ್ಕಾಕೊಂಡಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಚೋಟು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿತ್ತು. ಅದು ಬೇಕಂತಾನೆ ವಿಚಿತ್ರವಾದ ಶಬ್ದಗಳನ್ನ ಮಾಡ್ತಿತ್ತು. ಮತ್ತೆ ಬೇಟೆಗಾರನ ಮುಂದೆ ಬಂದು ನಿಂತ್ಕೋತು. ಅದನ್ನ ನೋಡಿದ ಬೇಟೆಗಾರನಿಗೆ ತುಂಬಾನೇ ದಿಲ್ಖುಷಾಗಿತ್ತು. ಅವನೇನ್ ಅನ್ಕೊಂಡ ಅಂದ್ರೆ ಇದ್ರ ಜೊತೆ ಇನ್ನೊಂದ್ ಚಿಕ್ಕಿ ಸಿಕ್ಕಿದ್ರೆ ಬಿಂದಾಸ್ ಆಗಿರತ್ತೆ ಅಂತ ಅನ್ಕೊಂಡು ಅದನ್ನ ಹಿಡಿಯೋದಕ್ಕೆ ಮೆತ್ತಗ್ ನಡ್ಕೊಂಡು ಹೋಗ್ತಾನೆ. ಅದನ್ನ ನೋಡಿದ ಆನೆ ಮತ್ತೆ ಅಲ್ಲಿಗೆ ಬಂದು ಮಿಕ್ಕಿರೋ ಬಲೆನೂ ಕಿತ್ತಾಕ್ಬಿಡುತ್ತೆ. ಈ ಸಲನು ಆನೆ ಅದರ ದಂತಗಳನ್ನ ಉಪಯೋಗಿಸಿ ಬಲೆನ ಕಿತ್ತಾಗುತ್ತೆ. ಆ ಬಲೆನ ಕಿತ್ತಾಕಿ ಲಂಬುನ ಕಾಪಾಡುತ್ತೆ. ಲಂಬು ಅಲ್ಲಿಂದ ತಪ್ಪಿಸ್ಕೊಂಡು ಕಿರ್ಚಕ್ ಶುರು ಮಾಡ್ತಾನೆ. ಚೋಟು, ಬೇಟೆಗಾರ ನಿನ್ ಹಿಂದೆನೆ ಇದ್ದಾನೆ, ಓಡು ನೀನು. ಆ ಶಬ್ದ ಕೇಳಿದ ತಕ್ಷಣ ಚೋಟುಗ್ ಅರ್ಥ ಆಗತ್ತೆ ಲಂಬು ತಪ್ಸ್ಕೊಂಡಿದ್ದಾನೆ ಅಂತ. ಮತ್ತೆ ಅದು ಅಲ್ಲಿಂದ ತಪ್ಸ್ಕೊಂಡು ಕಾಡೊಳಗಡೆ ಓಡೋಗ್ಬಿರುತ್ತೆ.
ಬೇಟೆಗಾರ ಇನ್ನೊಂದ್ ಕಡೆ ನೋಡಿದ್ರೆ ಇನ್ನೊಂದ್ ಜಿಂಕೆನೂ ಇಲ್ಲ. ಎಲ್ಲವನ್ಗೆ ಅತ್ಯಾಸೆ ಗತಿ ಕೇಡು ಅಂತ ಅರ್ಥ ಆಯ್ತು. ಚೋಟುನು ಓಡಾಡ್ತಾ ಹೋಗಿ ಬೇರೆ ಜಂತುಗಳ ಜೊತೆ ಸೇರ್ಕೋತಾನೆ. ಮತ್ತೆ ಎಲ್ಲಾ ಜಂತುಗಳು ಒಂದೇ ಸಲ ಅಲ್ಲಿಂದ ಕಾಡೊಳಗಡೆ ಓಡೋಗ್ತವೆ. ಅದು ನೋಡಿ ಬೇಟೆಗಾರನಿಗೆ ತುಂಬಾ ಕೋಪ ಬರುತ್ತೆ. ನಾನು ಆಣೆ ಮಾಡ್ತೀನಿ, ಇವತ್ತಿಂದ ನಾನು ಸುಳ್ಳು ಹೇಳಿ ಯಾರಿಗೂ ಮೋಸ ಮಾಡಲ್ಲ ಅಂತ. ಅದು ಕೇಳಿ ಜಂತುಗಳೆಲ್ಲ ತುಂಬಾ ಸಂತೋಷ ಪಡುತ್ತೆ. ಮತ್ತೆ ಚೋಟು ಅವನ್ ತಪ್ಪೇನು ಅಂತ ಚೆನ್ನಾಗಿ ತಿಳ್ಕೊಂಡ. ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು, ತುಂಬಾ ಸರಿ ಹೇಳಿ ಕೂಡ ಆಯ್ತು, ನೀನು ಬದಲಾಗ್ಲಿಲ್ಲ. ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜರ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಇದು ಮೋಟಾಪುರ್ ಕಾಡಿನ ಕತೆ. ಆ ಕಾಡಲ್ಲಿ ಬರೀ ಪಕ್ಷಿಗಳಿರ್ತಿತ್ತು. ಅಲ್ಲಿ 2 ಹದ್ದೂನು ಇರ್ತಿತ್ತು, ಸೋನು ಮತ್ತೆ ಮೋನು. ಅವರಿಬ್ರು ಅಣ್ಣ ತಮ್ಮಂದಿರು. ಆಮೇಲೆ ಸೋನು ತುಂಬಾನೇ ಕೆಟ್ಟವನು, ಮತ್ತೆ ಮೋನು ತುಂಬಾ ಒಳ್ಳೆಯವನು. ಸೋನು ಯಾವಾಗ್ಲೂ ಬೇರೆ ಪಕ್ಷಿಗಳನ್ನ ಕೊಂದು ಅದಕ್ ಬೇಕಾಗಿರೋ ವಸ್ತುಗಳನ್ನ ತಗೋತಿತ್ತು. ಆದ್ರೆ ಮೋನು ಏನಾದ್ರೂ ಕೆಲ್ಸ ಬೇಕು ಅಂದ್ರೆ ಅವ್ರ ಹತ್ರ ಕೇಳಿ ಅದನ್ನ ಮಾಡಿಸ್ಕೋತಿತ್ತು. ಒಂದ್ ದಿವಸ ಸೋನು ಧಾನ್ಯ ತಗೊಳಕ್ಕೆ ಹಳ್ಳಿಗೆ ಹೋಗ್ತಿತ್ತು. ಏಯ್, ಅದನ್ನ ನಂಗ್ ಕೊಡು, ಇಲ್ಲ ಅಂದ್ರೆ ನಾನಿನ್ನ ತಿನ್ಬಿಡ್ತೀನಿ. ಅರೆ, ಏನ್ ಹೇಳ್ತಿದ್ದೀರಾ ನೀವು? ನನ್ ಊಟನ ನಾನೇ ತಂದಿದ್ದೀನಿ, ನಿಮಗ್ ಬೇಕಂದ್ರೆ ನೀವ್ ಹೋಗ್ ತಗೊಳ್ಳಿ. ನಾನ್ ಯಾಕೆ ಕೊಡ್ಬೇಕು? ಸೋನುಗೆ ಅದ್ ಹೇಳಿದ್ದನ್ ಕೇಳಿ ತುಂಬಾ ಕೋಪ ಬಂದ್ಬಿಡತ್ತೆ. ಆಮೇಲೆ ಆ ಹಕ್ಕಿನ ಕೊಂದ್ಬಿಡತ್ತೆ. ಅವಾಗ ಅದೇ ಜಾಗದಲ್ಲಿ ಮೋನು ಹಾರ್ಕೊಂಡ್ ಹೋಗ್ತಿತ್ತು. ಅವಾಗ ಅದ್ ನೋಡುತ್ತೆ, ಸೋನು ಆ ಪಕ್ಷಿನ ಸಾಯಿಸ್ಬಿಟ್ಟಿತ್ತು. ಆಮೇಲೆ ಅದ್ ಬೇಗ ಹೋಗಿ ಸೋನುನ ಅಲ್ಲಿಂದ ತಳ್ಬಿಡತ್ತೆ. ಆಮೇಲೆ ಸೋನು ಹತ್ರ ಇಂದ ಆ ಹಕ್ಕಿಯ ಮಕ್ಕಳನ್ನ ಕಾಪಾಡ್ಬಿಡತ್ತೆ. ಯಾಕೀಗ ಮಾಡ್ದೆ ಸೋನು ನೀನು? ಹಾ, ಎಲ್ಲಾ ಪಕ್ಷಿಗಳ ನೀನ್ ಕೊಲ್ತಿಯಲ್ಲೋ, ಈ ಮಕ್ಕಳನ್ನು ತಿನ್ನಕೊಳ್ತಿದ್ಯಾ? ಹಾ, ಮಕ್ಕಳಾದ್ರೇನೋ ಏನಾದ್ರೇನೋ. ನಿನ್ನ ಮನ್ಸು ಕಲ್ಲಾಗೋಗಿದೆ ಕಣೋ. ಹಾ, ಅವ್ರ ಮುಖನಾದ್ರೂ ನೋಡಿ ಅವ್ರನ್ನ ಬಿಟ್ಬಿಡು. ಇಲ್ಲ, ನಂಗೆ ನನ್ನ ಹೊಟ್ಟೆ ತುಂಬಿದ್ರಾಯ್ತಷ್ಟೇ. ಅವರಿಬ್ರು ಕಾಡಲ್ಲಿರೋ ಒಂದ್ ಗುಹೆ ಒಳಗೆ ಇರ್ತಿದ್ರು. ಮೋನು ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತಿತ್ತು. ಆದ್ರೆ ಸೋನು ಅವ್ರನ್ನ ಸಾಯಿಸಿ ಬೇಕಾಗಿರೋದನ್ನ ತಗೋತಿತ್ತು. ಒಂದ್ ದಿವಸ ಸೋನು ಮರದ ಮೇಲೆ ಹೋಗಿ ಕುತ್ಕೊಂಡಿತ್ತು. ಅವಾಗ ಆ ಮರ ಹೇಳತ್ತೆ, ಕಾಪಾಡಿ ಕಾಪಾಡಿ. ಏನಾಯ್ತು ನಿಂಗೆ? ಯಾಕೆ ಹೋಗ್ತಾ ಇದ್ದೀಯಾ? ಆ ಎದುರಲ್ಲಿರೋ ಮರಾನ ನೋಡ್ತಾ ಇದ್ದೀಯಾ? ಅದು ನನ್ನ ಬೇರಿಂದಲೇ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ, ಅದಕ್ಕೆ ನೋಯ್ತಾ ಇದೆ. ನೀನ್ ದಯವಿಟ್ಟು ಆ ಬಾಣ ತೆಗಿತೀಯಾ? ಆ ಕೆಲ್ಸ ನಾನ್ ಯಾಕೆ ಮಾಡ್ಲಿ? ನಾನೇನ್ ಕೆಲ್ಸ ಮಾಡಲ್ಲ. ಮಗು, ಅದನ್ನ ತೆಗ್ಬಿಡು. ನಿನ್ನಿಂದ ದೊಡ್ಡ ಉಪಕಾರ ಆಗೋಗುತ್ತೆ. ಮುಂದೆ ಯಾವಾಗಾದ್ರೂ ನಾನ್ ನಿಂಗ್ ಸಹಾಯ ಮಾಡ್ತೀನಿ. ಸೋನು ಹದ್ದು ಏನು ಹೇಳ್ದೆ ಅಲ್ಲಿಂದ ಹೊರಟು ಹೋಗತ್ತೆ. ಮತ್ತೆ ಅಲ್ಲಿಗೆ ಮೋನು ಹದ್ದುನು ಬಂತು. ಆಮೇಲೆ ಮರದ ಮೇಲೆ ಹೋಗಿ ಕುತ್ಕೊಳತ್ತೆ. ಮರ ಅವಾಗ್ಲೂ ಅಳ್ತಿತ್ತು. ಮೋನು ಅದನ್ ಕೇಳಿಸ್ಕೊಂಡು ಮರದ ಹತ್ರ ಕೇಳತ್ತೆ, ಮರಜ್ಜ, ನಿಮ್ಗೇನಾಯ್ತು? ನೀವ್ ಯಾಕೆ ಹೋಗ್ತಿದ್ದೀರಾ? ಅಯ್ಯ, ನಂಗೆ ಸಹಾಯ ಮಾಡು. ಆ ಮರ ಇದೆಯಲ್ಲ, ಅದು ನನ್ನ ಬೇರಿಂದ ಬಂದಿದ್ದು. ಅದಕ್ಕೆ ಯಾರೋ ಬಾಣ ಹೊಡೆದಿದ್ದಾರೆ. ಅದನ್ ತೆಗಿತೀಯ ನೀನು? ಮೋನು ಆ ಬಾಣವನ್ನ ತೆಗಿಯಕ್ಕೆ ಅಂತ ಹೋಗತ್ತೆ. ಆಮೇಲೆ ಆ ಮರ ತುಂಬಾನೇ ಖುಷಿ ಪಡತ್ತೆ. ಮೋನು, ನೀನ್ ತುಂಬಾ ಒಳ್ಳೆಯವನು. ನನ್ನಿಂದ ಏನೇ ಸಹಾಯ ಆಗೋದಾದ್ರೆ ನನ್ನ ಹತ್ರ ಬಂದ್ ನೀನ್ ಕೇಳು. ಹಾ ಮರಜ್ಜ, ಸರಿ. ಆ ಕಾಡಲ್ಲಿ ಎಲ್ಲರಿಗೂ ಗಿಳಿ ರಾಜ್ಯದಿಂದಾನೇ ಊಟ ಸಿಕ್ತಿತ್ತು. ಗಿಳಿ ಎಲ್ಲರಿಗೂ ಸಮವಾಗಿ ಊಟ ಕೊಡ್ತಿತ್ತು. ಆದ್ರಿಂದಾನೇ ಎಲ್ಲರೂ ಗಿಳಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು. ಆದ್ರೆ ಸೋನು ಅದರ ಊಟನ ತಿಂದು ಬೇರೆಯವರಿಗೆ ಕೊಡೋ ಊಟವನ್ನು ತಿಂತಿತ್ತು. ಆಮೇಲೆ ಅದರ ಕಷ್ಟಗಳನ್ನ ಹೇಳ್ಕೊಂಡು ಬೇರೆ ಪಕ್ಷಿಗಳು ಗಿಳಿ ಹತ್ರ ಬರ್ತಿತ್ತು. ಸೋನು, ನಿನ್ನಿಂದ ತುಂಬಾ ತೊಂದರೆ ಆಗ್ತಾ ಇದೆ. ನಿಂಗೆ ಶಿಕ್ಷೆ ನೀಡಲಾಗಿದೆ. ನೀನು ಏಕಾಂತ ಗುಹೆಯಲ್ಲಿರ್ಬೇಕು. ಮತ್ತಲ್ಲಿ ಯಾರು ನಿಂಗೆ ಹೊಟ್ಟೆಗೆ ಹಾಕಲ್ಲ. ಮತ್ತೆ ಏನಾದ್ರೂ ನೀನು ಹಿಂದಿನ ತರಾನೇ ಮಾಡಿದ್ರೆ ನಿಂಗೆ ಇದಕ್ಕಿಂತ ಕಠಿಣ ಶಿಕ್ಷೆ ನೀಡಲಾಗುತ್ತೆ. ಗಿಳಿರಾಜ ಹೇಳಿದ್ದನ್ ಕೇಳಿ ಸೋನು ಹಾಗೇನೆ ಮಾಡತ್ತೆ. ಹಾಗೆ 5 ದಿವಸ ಕಳೆದು ಹೋಗತ್ತೆ. ಸೋನುಗೆ ತುಂಬಾನೇ ಹೊಟ್ಟೆ ಹಸಿತಿತ್ತು. ಆಮೇಲದು ಏನು ಯೋಚನೆ ಮಾಡದೆ ಬೇಟೆಯಾಡಕ್ಕೆ ಹೋಗತ್ತೆ.
ಅದು ಗಿಳಿರಾಜಗೆ ಗೊತ್ತಾಗ್ದಂಗೆ. ಆಮೇಲದು ಒಂದ್ ಪಕ್ಷಿನ ಕೊಂದು ಅದನ್ನ ತಿನ್ಬಿಡತ್ತೆ. ಆದ್ರೆ ಗಿಳಿರಾಜಗೆ ಈ ವಿಷಯ ಗೊತ್ತಾಗ್ಬಿಡತ್ತೆ, ಸೋನು ಒಂದ್ ಪಕ್ಷಿನ ಬೇಟೆಯಾಡಿ ತಿಂದಿದೆ ಅಂತ. ಅವಾಗ ಗಿಳಿರಾಜ ಸೋನುನ ಕರೀತಾರೆ. ಸೋನು, ನಿಂಗೆ ಶಿಕ್ಷೆ ಕೊಡಲಾಗುತ್ತೆ. ನೀನ್ ಹೇಗೆ ಬೇರೆಯವರ ಜೀವ ತೆಗಿತೀಯೋ ಹಾಗೆ ನಿನ್ನ ಜೀವನು ನಾನ್ ತೆಗಿತೀನಿ. ಗಿಳಿರಾಜ, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ ಮುಂದೆ ನಾನೇನು ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ, ನಿಂಗೆ ತುಂಬಾ ಸಮಯ ಕೊಟ್ಟಾಯ್ತು, ತುಂಬಾ ಸರಿ ಹೇಳಿ ಕೂಡ ಆಯ್ತು. ನೀನು ಬದಲಾಗ್ಲಿಲ್ಲ. ಈಗ ನಿಂಗೆ ತೋರಿಸ್ಬೇಕಾಗತ್ತೆ ರಾಜನ ಹತ್ರ ಎಷ್ಟು ಶಕ್ತಿ ಇದೆ ಅಂತ. ಸೋನು ಹದ್ದನ್ನ ಬಲಿ ಕೊಡ್ಬೇಕು ಅಂತ ಗಿಳಿರಾಜ ಘೋಷಣೆಯನ್ನ ಕೊಡ್ತಾರೆ. ಅವಾಗ ಮೋನು ಅಲ್ಲಿ ಬಂದು ಸೋನು ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡತ್ತೆ. ಆಮೇಲೆ ತಪ್ಪಾಗಿ ಸೋನುನ ಬಲಿ ಕೊಡೋದರ ಬದಲು ಮೋನು ಹದ್ದನ್ನ ಬಲಿ ಕೊಡ್ತಾರೆ. ಆದ್ರೆ ಯಾಕೇನು ಆಗಿಲ್ಲ ಅಂತ ಸೋನುಗೆ ಶಾಕ್ ಆಗ್ಬಿಡತ್ತೆ. ಆಮೇಲೆ ಹಿಂದೆ ತಿರುಗಿ ನೋಡಿದಾಗ ಅವ್ರಣ್ಣ ಅಲ್ಲಿ ಸತ್ ಹೋಗಿದ್ರು. ಅವ್ರನ್ನೇ ಬಲಿನೂ ತಗೊಂಡಿದ್ರು. ಸೋನು ಹದ್ದು ತುಂಬಾನೇ ಅಳತ್ತೆ. ಸೋನು, ನೋಡು, ನಿಂಗೆ ಎಷ್ಟೊಳ್ಳೆ ಅಣ್ಣ ಸಿಕ್ಕಿದ್ದ. ಅವನು ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದ. ನಿನ್ನನ್ನ ಕಾಪಾಡೋಕೆ ಅಂತ ಅವನನ್ನೇ ಸಾಯಿಸ್ಕೊಂಡ. ಸೋನು ಹದ್ದು ತುಂಬಾನೇ ಅಳತ್ತೆ. ಅದಕ್ಕೆ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ. ತುಂಬಾನೇ ದುಃಖ ಪಡ್ತಿತ್ತು. ಆಮೇಲದು ತಿರ್ಗಾ ಅದರ ಗುಹೆಗೋಗಿ ಅಲ್ಲೇ ಇರ್ತಿತ್ತು. ಸೋನುಗೆ ಅದರ ಅಣ್ಣನ ಜ್ಞಾಪಕ ತುಂಬಾನೇ ಇತ್ತು. ಅವ್ರು ಹೇಗೊಟ್ಟಿಗೆ ಹಾರ್ತಿದ್ರು, ಹೇಗ್ ಆಟಾಡ್ತಿದ್ರು ಎಲ್ಲ ಜ್ಞಾಪಕ ಬರ್ತಿತ್ತು. ಅದಾದ್ಮೇಲೆ ಸೋನು ಯಾವ ಪಕ್ಷಿನಾನು ಸಾಯಿಸದೇ ಇಲ್ಲ, ಬದಲಾಗಿ ಸಹಾಯ ಮಾಡ್ತಿತ್ತು. ಮತ್ತೆ ತುಂಬಾ ಒಳ್ಳೆಯದಾಗಿ ಬದಲಾಗಿತ್ತು. ಮೋನು ಹದ್ದನ ಬಲಿ ಕೊಟ್ಮೇಲೆ ಸೋನು ಹದ್ದಿಗೆ ಗೊತ್ತಾಯ್ತು, ಯಾವ್ ತಪ್ಪು ಮಾಡದೇ ಇರೋ ಪ್ರಾಣ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ. ಅವರು ಯಾವ್ದೋ ಒಂದ್ ಕುಟುಂಬದ ಸದಸ್ಯರಾಗಿರ್ತಾರೆ, ಯಾರೋ ಒಬ್ರಿಗೆ ತುಂಬಾ ಇಷ್ಟ ಆಗಿರ್ತಾರೆ. ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗೋ ತರ ನಾವು ಯಾವತ್ತಿಗೂ ನಡ್ಕೋಬಾರ್ದು. ಎಲ್ಲರಿಗೂ ಸಹಾಯ ಮಾಡ್ಬೇಕು.